ಈ ಆತ್ಮಿಕ ಬೆಳವಣಿಗೆ ಎಂಬಂತ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಭೇಟಿ ಮಾಡುವುದರಲ್ಲಿ ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೇನೆ. ನಾನು ನಂಬ್ತೇನೆ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವಾಗಿದೆ ಎಂಬುದಾಗಿ. ನಾವು ಅನೇಕ ವಾರಗಳಿಂದ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ತಡೆಗಳೇನು ಅನ್ನೋದನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿ ಕೂಡ ನಾವು ಅನೇಕ ವಿಷಯಗಳನ್ನ ನಾವು ಧ್ಯಾನಿಸಿದ್ದೇವೆ. ಈ ವಾರದಲ್ಲಿಯೂ ಸಹ ಆತ್ಮಿಕ ಬೆಳವಣಿಗೆಗೆ ತಡೆಯಾಗಿರ್ತಕ್ಕಂತಹ ಮತ್ತೊಂದು ಕಾರ್ಯ, ಅದು ಕೂಡ ಆ ಇಂದನೇ ಪ್ರಾರಂಭವಾಗ್ತದೆ. ಅದನ್ನ ನಾವು ಧ್ಯಾನಿಸೋಣ. ನಮ್ಮ ಆತ್ಮಿಕ ಬೆಳವಣಿಗೆಗೆ ತಡೆಯಾಗಿರ್ತಕ್ಕಂತಹ ಮತ್ತೊಂದು ವಿಷಯ ಅದ್ಯಾವುದಂದ್ರೆ ನಮ್ಮ ಜೀವಿತಗಳಲ್ಲಿರ್ತಕ್ಕಂತಹ ಅಡ್ಡ ದಾರಿಗಳು. ಅಡ್ಡದಾರಿಗಳು. ಸೊ ಅನೇಕರು ನಾವು ಅಂದುಕೊಂಡಿದ್ದೇವೆ ಕೆಲವು ಅಡ್ಡದಾರಿಗಳನ್ನ ತೆಗೆದುಕೊಳ್ಳುವುದರ ಮೂಲಕವಾಗಿ ನಾವು ಸಾಧಿಸಬಹುದು ಎಂಬುದಾಗಿ. ಆದ್ರೆ ಬೈಬಲ್ನ ನಿಯಮವನ್ನ ಹೊರತುಪಡಿಸಿ ಯಾವ ಅಡ್ಡದಾರಿಯೂ ಇಲ್ಲ. ಬೈಬಲ್ನಲ್ಲಿ ಹೇಳಿರ್ತಕ್ಕಂಥ ವಾಕ್ಯದಂತೆ ನಾವು ಹಾದು ಹೋಗಲೇಬೇಕಾಗಿದೆ. ಯಾವ ಅಡ್ಡದಾರಿಯೂ ಇಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ಅನೇಕ ವಿಷಯಗಳನ್ನ ಬೈಬಲ್ ಹೇಳ್ತದೆ. ನಾವು ಕ್ರೈಸ್ತರಾಗಿ ಹಿಂಸೆನ ಹಾದು ಹೋಗ್ಲೇಬೇಕಾಗಿದೆ, ಅದಕ್ಕೆ ಯಾವ ಅಡ್ಡದಾರಿಯೂ ಇಲ್ಲ. ಶಿಲ್ಬೆ ಹಾದು ಹೋಗ್ಲೇಬೇಕಾಗಿದೆ, ಶಿಲ್ಬೆ ಹೊತ್ಕೊಂಡು ಹೋಗ್ಲೇಬೇಕಾಗಿದೆ, ಅಡ್ಡದಾರಿ ಇಲ್ಲವೇ ಇಲ್ಲ. ಆತನ ಹಿಂಬಾಲಿಸ್ಬೇಕಂದ್ರೆ ಶಿಲ್ಬೆ ಹೊರಲೇಬೇಕು. ನಾವು ಆತನ ಈ ಲೋಕಕ್ಕೆ ತೋರಿಸ್ಬೇಕಂದ್ರೆ ಹಿಂಸೆ ಹಾದು ಹೋಗ್ಲೇಬೇಕು. ರಕ್ಷಣೆ ಹೊಂದ್ಬೇಕಂದ್ರೆ ಅಡ್ಡದಾರಿ ಇಲ್ಲ. ಸಕ್ಸಸ್ನ ಕಾಣ್ಬೇಕಂದ್ರೆ ಅಡ್ಡದಾರಿ ಇಲ್ಲ. ಸೊ ಹೀಗೆ ಅನೇಕ ಸಂಗತಿಗಳನ್ನ ಇವೆ. ಅದನ್ನ ನಾವು ಒಂದೊಂದಾಗಿ ನಾವು ಧ್ಯಾನಿಸ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡುವಂತ ಒಂದು ವಿಷಯ, ಬೈಬಲ್ನಲ್ಲಿ ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಮಾರ್ಗ. ವಾಕ್ಯವನ್ನು ತೆಗೆದುಕೊಳ್ಳೋಣ. ನಿತ್ಯ ಜೀವವನ್ನು ಹೊಂದೋದಕ್ಕೆ ಯೇಸುವೇ ಮಾರ್ಗ, ಬೇರೆ ಯಾವ ಮಾರ್ಗವೂ ಇಲ್ಲ. ವಾಕ್ಯವನ್ನು ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಅಲ್ಲಿಗೆ ಬರೆಯಲ್ಪಟ್ಟದೆ 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೇಸು ಸ್ವಾಮಿಯ ಮಾರ್ಗವಾಗಿದ್ದಾರೆ. ಯೇಸುವನ್ನ ಹೊರತುಪಡಿಸಿ ತಂದೆಯ ಬಳಿಗೆ ಬರಲಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ. ನಾವು ಅಪ್ಪ ತಂದೆಯೇ ಎಂಬುದಾಗಿ ಪ್ರಾರ್ಥಿಸಲಿಕ್ಕೆ ಯೇಸುವೇ ಮಾರ್ಗ, ಆತನ ಶಿಲುಬೆಯೇ ಮಾರ್ಗ, ಅಥವಾ ಆತನ ಒಡೆಯಲ್ಪಟ್ಟ ಜಜ್ಜಲ್ಪಟ್ಟ ಆತನ ಶರೀರವೇ ನಮಗೆ ಮಾರ್ಗ. ನಿತ್ಯ ಜೀವವನ್ನು ಹೊಂದುವುದಕ್ಕೆ ಆತನೇ ಮಾರ್ಗವಾಗಿದ್ದಾನೆ, ಇನ್ಯಾವ ಮಾರ್ಗವೂ ಇಲ್ಲ. ಆದರೆ ಯೇಸು ಕ್ರಿಸ್ತನ ಸಮಯದಲ್ಲಿದ್ದಂಥ ಅನೇಕ ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಅವ್ರು ಅಂದುಕೊಂಡಿದ್ರು ನಿತ್ಯ ಜೀವವನ್ನು ಹೊಂದಬೇಕಂದ್ರೆ ನಾವು ಧರ್ಮಶಾಸ್ತ್ರವನ್ನು ಧ್ಯಾನಿಸ್ಬೇಕು, ಧರ್ಮಶಾಸ್ತ್ರವನ್ನು ನಾವು ಪಾರಾಯಣ ಮಾಡಬೇಕು, ಧರ್ಮಶಾಸ್ತ್ರವನ್ನು ನಾವು ಬೋಧಿಸ್ಬೇಕು, ಅದರಲ್ಲಿ ಹುಡುಕಬೇಕು ಎಂಬುದಾಗಿ. ಇಲ್ಲ ಪ್ರಿಯರೇ, ನಾವು ನಿತ್ಯ ಜೀವವನ್ನು ಹೊಂದಬೇಕಂತ ಹೇಳುವುದಾದ್ರೆ ನಮಗೆ ಒಂದೇ ಮಾರ್ಗ, ಯೇಸುವೆ. ಯೇಸುವೇ ಅದನ್ನು ಹೇಳಿದ್ದಾರೆ, ನಾನೇ ಮಾರ್ಗ ಎಂಬುದಾಗಿ. ನಿತ್ಯ ಜೀವಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ, ಯಾವ ಅಡ್ಡದಾರಿಗಳೂ ಇಲ್ಲ. ಯೇಸುವನ ಮಾರ್ಗವನ್ನಾಗಿಸಿಕೊಳ್ಳದೆ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ. ಇದು ಸಹ ಅನೇಕ ಪಂಗಡಗಳು ಯೇಸುವನ್ನು ಹೊರತುಪಡಿಸಿ ಕೆಲವು ಹೆಸರುಗಳ ಮೂಲಕವಾಗಿ ನಾವು ಹೋಗ್ಬೋದು ಎಂಬುದಾಗಿ ಹೇಳ್ತಿದ್ದಾರೆ. ಇಲ್ಲವೇ ಇಲ್ಲ. ಯಾವ ದೇವದೂತನ ಹೆಸರಿನಿಂದಲೂ ಇಲ್ಲ. ಯಾಕೆ? ತಂದೆಯಾದ ದೇವರಾದ ಯೆಹೋವನ ಹೆಸರಿಂದಲೂ ಇಲ್ಲ, ಪವಿತ್ರಾತ್ಮನ ಹೆಸರಿನಿಂದಲೂ ಇಲ್ಲ. ಯೇಸುವೇ ಪರಲೋಕಕ್ಕೆ ಮಾರ್ಗ, ತಂದೆಯ ಬಳಿಗೆ ಮಾರ್ಗ. ಹಾಗಿದ್ರೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬೇಕು. ಎರಡನೇದಾಗಿ ನಾವು ನೋಡೋದಾದ್ರೆ ನಮ್ಮ ಜೀವಿತಗಳಲ್ಲಿ ನಾವು ಕೆಲವು ಹಿಂಸೆಗಳನ್ನ ಆದೋಗ್ತೇವೆ, ಕೆಲವು ಹೋರಾಟಗಳನ್ನ ಆದೋಗ್ತೇವೆ. ಆ ಹೋರಾಟಗಳ ಮಧ್ಯದಲ್ಲಿಯೂ ನಾವು ಅಲ್ಲಿಂದ ಬಿಡುಗಡೆ ಹೊಂದಿ ಬರಬೇಕನ್ನೋದಾದ್ರೆ ಅಲ್ಲಿ ನಮ್ಮ ಸ್ವಂತ ಶಕ್ತಿಯೋ, ಸ್ವಂತ ಬುದ್ಧಿಯೋ, ಅಥವಾ ನಮಗಿರ್ತಕ್ಕಂಥ ಯಾವುದೋ ಹಕ್ಕುಗಳೋ, ಅಥವಾ ನಮಗಿರ್ತಕ್ಕಂಥ ಯಾವುದೋ ಪ್ರಭಾವವೋ ಇದನ್ನು ಇಟ್ಕೊಂಡು ನಾವು ಹೊರಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಪರಿಪೂರ್ಣವಾಗಿ ಹೊರಗೆ ಬರಲಿಲ್ಲ. ಹಾಗಿದ್ರೆ ಇಲ್ಲಿಯೂ ಸಹ ನಮಗೆ ಮಾರ್ಗ ನಾವು ಆದೋಗ್ಲೇಬೇಕಾಗಿದೆ. ನಾವೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 23ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಯೊಳಕ್ಕೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಈಗ ಪೌಲ ಮತ್ತು ಸೀಲರನ್ನ ಇಬ್ಬರನ್ನೂ ಹಿಡಿಸಿ ಚೆನ್ನಾಗಿ ಪೆಟ್ಟು ಕೊಟ್ಟು ಅವರನ್ನ ಸೆರೆಯೊಳಗಡೆ ಹಾಕಿದ್ದಾರೆ. 37ನೇ ವಚನ. ಅದಕ್ಕೆ ಪೌಲನು, ಅವರು ವಿಚಾರಣೆ ಮಾಡದೆ ರೋಮಾಪುರದ ಹಕ್ಕುದಾರನಾದ ನಮ್ಮನ್ನು ಎಲ್ಲರ ಮುಂದೆ ಹೊಡಿಸಿ ಸೆರೆಯೊಳಗೆ ಹಾಕಿಸಿದರು. ಈಗ ನಮ್ಮನ್ನು ಗುಪ್ತವಾಗಿ ಹೊರಗೆ ಕಳಿಸುತ್ತಾರೋ? ಹಾಗೆ ಎಂದಿಗೂ ಹಾಗೆ ಕೊಡದು. ಅವರೇ ಬಂದು ನಮ್ಮನ್ನು ಹೊರಗೆ ಕರಕೊಂಡು ಹೋದರೆ ಸರಿ ಎಂದು ಹೇಳಿದನು.
23ನೇ ವಚನದಲ್ಲಿ ನೋಡಿದ್ವಿ, ಆತನನ್ನ ಹೊಡೆದಿದ್ದಾರೆ, ಸೆರೆಗೆ ಹಾಕಿದ್ದಾರೆ, ಬಾಧಿಸಿದ್ದಾರೆ, ಸೆರೆ ಒಳಗಡೆ ಇಟ್ಟಿದ್ದಾರೆ. ಈಗ 23ನೇ ವಚನದಿಂದ 37ನೇ ವಚನದವರೆಗೂ ಅನೇಕ ಸಂಗತಿಗಳು ಮಧ್ಯದಲ್ಲಿ ನಡೆದಿದೆ. ಅನೇಕ ಅಲ್ಲಿ ದೇವರ ಅದ್ಭುತ ಕಾರ್ಯಗಳು ಕೂಡ ನಡೆದಿದೆ. ಸರಿಯ ಅಸ್ಥಿವಾರ ಕದಲಿದೆ, ಅವ್ರಿಗೆ ಹಾಕಿದ ಎಲ್ಲ ಕೊಳಗಳು, ಅವ್ರಿಗೆ ಹಾಕಿದ ಎಲ್ಲ ಬೇಡಿಗಳು ಬಿಚ್ಚಲ್ಪಟ್ಟಿದೆ. ಅವರದ್ದು ಮಾತ್ರ ಅಲ್ಲದೆ ಸೆರೆಯಲ್ಲಿದ್ದ ಎಲ್ಲರ ಬೇಡಿಗಳು ಕಳಿಸಲ್ಪಟ್ಟದೆ. ಆದ್ರೆ ಇಲ್ಲಿ ಆ ನಡುವೆ ಪೌಲ ಮತ್ತು ಸೀಲ ಇಬ್ರು ಕೂಡ ಓಡಿಸಿಕೊಂಡಾಗ, ಬಾಧಿಸಲ್ಪಟ್ಟಾಗ ಆತನು ತನ್ನ ಹಕ್ಕನ್ನ ತೆಗೆಯಲೇ ಇಲ್ಲ. ರೋಮಾಪುರದ ಹಕ್ಕಿನ ಕುರಿತಾಗಿ ಆತ ಉಲ್ಲೇಖಿಸಲೇ ಇಲ್ಲ. ನಾನು ರೋಮಾಪುರದ ಹಕ್ಕುದಾರನೆಂಬುದಾಗಿ ಆತ ತೋರಿಸಿಕೊಳ್ಳಲೇ ಇಲ್ಲ. ನನಗೆ ಈ ರೀತಿಯಾದಂತಹ ಹಿನ್ನೆಲೆ ಇದೆ, ನನಗೆ ಈ ರೀತಿಯಾದ ಹಕ್ಕಿದೆ, ನನಗೆ ಈ ರೀತಿಯಾದ ಬಲವಿದೆ ಎಂಬುದಾಗಿ ಆತ ತೋರಿಸಿಕೊಳ್ಳಲೇ ಇಲ್ಲ. ಕಾರಣ ಆತನ ಸೇವೆ ಕ್ರಿಸ್ತನಿಗಾಗಿ ಹಿಂಸೆಯನ್ನ ಸಹಿಸಿಕೊಳ್ಳುವ ಸೇವೆ, ಕ್ರಿಸ್ತನಿಗಾಗಿ ಹಿಂಸೆಯನ್ನು ಹಾದು ಹೋಗಲೇಬೇಕಾದ ಸೇವೆ, ಸುವಾರ್ತೆ ನಿಮಿತ್ತ ಆತ ಬಾಧೆ ಪಡಲೇಬೇಕಾದ ಒಂದು ಸೇವೆ ಪೌಲನ ಮೇಲೆ ಇದ್ದುದರಿಂದ ಪೌಲ ಅದನ್ನು ಎಂದಿಗೂ ಹಿಂದೆಗೆಯದೆ ಪೌಲ ಅದನ್ನು ಒಪ್ಕೊಳ್ತಾನೆ. ಎಲ್ಲಿ ಕೂಡ ಆತ ರೋಮಾಪುರದ ಹಕ್ಕುದಾರಿಕೆಯನ್ನ ಆತ ಪ್ರಾರಂಭದಲ್ಲಿ ಹೇಳಲೇ ಇಲ್ಲ, ಹೊಡಿವಾಗ್ಲೂ ಹೇಳಲಿಲ್ಲ, ಆತನ ಬೈಯುವಾಗ್ಲೂ ಹೇಳಲಿಲ್ಲ, ಆತನ ಸೆರೆ ಒಳಗಡೆ ಹಾಕಿದಾಗ್ಲೂ ಹೇಳಲಿಲ್ಲ. ಈಗ ಅವರನ್ನ ಬಿಟ್ಟು ಬಿಡುವಾಗ ಆತ ಹೇಳ್ತಿದ್ದಾನೆ. 37ನೇ ವಚನದಲ್ಲಿ ನಾವು ನೋಡ್ತೀವಿ, ಅವರು ವಿಚಾರಣೆ ಮಾಡದೆ ರೋಮಾಪುರದ ಹಕ್ಕುದಾರರಾದ ನಮ್ಮನ್ನು ಎಲ್ಲರ ಮುಂದೆ ಓಡಿಸಿ ಸೆರೆಯೊಳಗೆ ಹಾಕಿಸಿದರು. ಈಗ ನಮ್ಮನ್ನು ಗುಪ್ತವಾಗಿ ಹೊರಗೆ ಕಳಿಸುತ್ತಾರೋ? ಹಾಗೆ ಎಂದಿಗೂ ಆಗಕೂಡದು. ಎಲ್ಲ ಆಗಿದೆ, ತುಂಬ ದಿನಗಳಾಗಿದೆ, ಓಡಿಸಿದ್ದಾರೆ, ಈಗ ಗುಪ್ತವಾಗಿ ಅವ್ರನ್ನ ಬಿಟ್ಟು ಬಿಡ್ಬೇಕಂತ ಹೇಳಿ ಆಲೋಚಿಸಿದ್ದಾರೆ. ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನಮಗೂ ಕೂಡ ಹಾಗೆ ಕೆಲವು ಹಕ್ಕುಗಳಿರ್ಬೋದು, ನಮಗೆ ಕೆಲವು ಪ್ರಭಾವ ಇರಬಹುದು, ನಮಗೇನೇ ಜ್ಞಾನ ಇರ್ಬೋದು, ಜನಬಲ ಇರ್ಬೋದು, ಯಾವ ಬಲ ಇದ್ರೂ ಕೂಡ ನಮ್ಮ ಸೇವೆಯಲ್ಲಿ ನಮಗೆ ಒಂದೇ ದಾರಿ. ನಾವು ಒಬ್ಬೊಬ್ಬರೂ ಹಿಂಸೆನ ಆದೋಗ್ಲೇಬೇಕಾಗಿದೆ. ಕ್ರಿಸ್ತನ ನಿಮಿತ್ತ ಒಂದು ಹಿಂಸೆ ಆದೋಗ್ಲೇಬೇಕಾಗಿದೆ. ಅದ್ರ ಪ್ರೇರೆ ಅದರೊಂದಿಗೆ ಹೌದು ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ, ಅಧಿಕಾರಿಗಳನ್ನ ಉಪಯೋಗಿಸ್ಕೊಳ್ಬೇಕು, ನಮಗಿರ್ತಕ್ಕಂಥ ಹಕ್ಕುಗಳನ್ನ ಉಪಯೋಗಿಸ್ಕೊಳ್ಬೇಕು, ನಮಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನ ಉಪಯೋಗಿಸ್ಕೊಳ್ಬೇಕು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೂ ಸಹ ಈ ಲೋಕದಲ್ಲಿ ಇರುವವರಿಗೆ ಹಿಂಸೆ ಉಂಟು, ಸಂಕಟ ಉಂಟು ಎಂಬುದಕ್ಕೆ ಕರ್ತನು ಹೇಳಿದ್ದಾನೆ. ಅದಕ್ಕೆ ಅದಿಲ್ಲದೆ ನಾನು ಸೇವೆ ಮಾಡ್ತೀನಿ ಅಂತ ಹೇಳೋದಾದ್ರೆ ಆ ರೀತಿಯಾದ ಸೇವೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಿಂಸೆ ಇದ್ದೇ ಇದೆ, ಹೋರಾಟ ಇದ್ದೇ ಇದೆ. ನಾವು ಕ್ರಿಸ್ತನವರು ಅಂತ ಹೇಳಿಕೊಳ್ಳುವಾಗ ವಾಕ್ಯ ಹೇಳ್ತದೆ, 2ನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನ. 2ನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವ ಪ್ರತಿಯೊಬ್ಬೊಬ್ಬರೂ ಕೂಡ ಹಿಂಸೆನ ಹಾದು ಹೋಗ್ತಾರೆ, ಶೋಧನೆಗಳನ್ನ ಹಾದು ಹೋಗ್ತಾರೆ, ಹೋರಾಟಗಳನ್ನ ಹಾದು ಹೋಗ್ತಾರೆ. ಇಲ್ಲ ಇದನ್ನು ನಾನು ತಪ್ಪಿಸ್ಬಿಡ್ತೇನೆ, ಇಲ್ಲ ನನಗೆ ಬೇರೆ ಅಡ್ಡ ದಾರಿ ಇದೆ ಅಂತ ಹೇಳಿ ಆಲೋಚಿಸುವಾಗ ಇಲ್ಲ, ಯಾವ ಅಡ್ಡ ದಾರಿಯೂ ಇಲ್ಲ. ಆತ್ಮಿಕ ಜೀವನದಲ್ಲಿ, ಆತ್ಮಿಕ ಬೆಳವಣಿಗೆಗೆ ಯಾವ ಅಡ್ಡ ದಾರಿಯೂ ಇಲ್ಲ. ಕೆಲವೇ ದಾರಿ, ಒಂದೇ ದಾರಿ. ಮತ್ತೊಂದು ವಿಷಯ, ನಾವು ರಕ್ಷಣೆ ಹೊಂದಬೇಕಾದ್ರೂ ಕೂಡ ಅಷ್ಟೇ. ರಕ್ಷಣೆ ಹೊಂದೋದಕ್ಕೆ ನಾವು ಮಾಡ್ಲಿಕ್ಕೆ ಏನಿದೆ? ನಾವು ಮಾಡ್ಲಿಕ್ಕೆ ಏನಿಲ್ಲ. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 9 ವಚನ. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಅನೇಕರು ಅಂದುಕೊಂಡಿದ್ದಾರೆ, ನಾನು ಮಾಡುವ ಧರ್ಮ ಕಾರ್ಯಗಳಿಂದ, ನಾನು ಮಾಡುವ ಒಳ್ಳೆ ಕಾರ್ಯಗಳಿಂದ, ನಾನು ಕೊಡುವ ಕಾಣಿಕೆಗಳಿಂದ, ದಶಮ ಭಾಗದಿಂದ ದೇವರು ನನ್ನನ್ನು ಕಾಪಾಡಿಬಿಡ್ತಾರೆ, ರಕ್ಷಿಸಿಬಿಡ್ತಾರೆ ಎಂಬುದಾಗಿ, ನನ್ನ ರಕ್ಷಣೆ ಅದರಿಂದನೇ ಸಿಕ್ಕತ್ತೆ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಲೋಕದಲ್ಲಿ ಅನೇಕರು ಅಂದುಕೊಂಡಿದ್ದಾರೆ, ನಾನು ಮೋಕ್ಷ ಹೋಗ್ಬೇಕಂತ ಹೇಳಿದ್ರೆ ತೀರ್ಥಯಾತ್ರೆ ಹೋಗ್ಬೇಕು, ದಾನ ಧರ್ಮ ಮಾಡಬೇಕು, ಕೆಲವು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಆಗ ಮಾತ್ರ ನಾನು ಮೋಕ್ಷಕ್ಕೆ ಹೋಗ್ತೀನಿ, ಅಂದರೆ ಸ್ವರ್ಗಕ್ಕೆ ಹೋಗ್ತೀನಿ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಇಲ್ಲ, ರಕ್ಷಣೆಗೆ ಯಾವ ಅಡ್ಡದಾರಿಯೂ ಇಲ್ಲ. ವಾಕ್ಯ ಹೀಗೆ ಹೇಳ್ತದೆ. ವಾಕ್ಯ ನಾನು ಆಗಲೇ ಓದಿದಾಗಿ ಮತ್ತೊಮ್ಮೆ ನಾನು ಓದ್ತೀನಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಇದು ದೇವರಿಂದಲೇ, ಇದು ಕ್ರಿಸ್ತನಿಂದಲೇ. ಕ್ರಿಸ್ತನು ನಮಗಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಂಬುವುದರ ಮೂಲಕವಾಗಿಯೇ, ಯೇಸುವೇ ಕ್ರಿಸ್ತನು ಎಂಬುದ ಬಾಯಿಂದ, ಯೇಸುವೇ ಕರ್ತನು ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿಯೇ ರಕ್ಷಣೆ.
ಬಾಯಿಂದ ಆರಿಕೆ ಮಾಡಿ ಹೃದಯದಿಂದ ನಂಬುವುದರ ಮೂಲಕವಾಗಿಯೇ ರಕ್ಷಣೆ ಎಂಬುದಾಗಿ ರೋಮಾಪುರದ ಬರೆದ ಪತ್ರಿಕೆ 9ನೇ ಅಧ್ಯಾಯ 10 ನಾವು ನೋಡ್ತೇವೆ. ರೋಮಾಪುರ ಆ ವಚನವನ್ನು ತೆಗೆದುಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9-10 ವಚನದಲ್ಲಿ ಈಗ ನಾವು ನೋಡ್ತೀವಿ. ಈ ವಾಕ್ಯವೇ ನಮ್ಮನ್ನು ರಕ್ಷಿಸುವಂಥದ್ದು. ಮತ್ತು ಯಾಕೋಬ 1ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡ್ತೀವಿ. ಯಾಕೋಬನು ಸುಂದರವಾಗಿ ಆತನು ಹೇಳುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಯಾಕೋಬ 1ನೇ ಅಧ್ಯಾಯದ 21ನೇ ವಚನ. ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡ್ರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವಾಗಿದೆ. ನಮ್ಮ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯ ಯಾವುದು? ಆ ವಾಕ್ಯ ಬೇರೆ ಯಾವುದೂ ಅಲ್ಲ, ರೋಮಾಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನವೇ. ಈ 9ನೇ ವಚನದ ಹಿಂದಿನ ವಚನ ಹೀಗೆ ಹೇಳ್ತದೆ. ಆ ವಚನ ಓದೋಣ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಈ ವಾಕ್ಯವೇ ನಮ್ಮನ್ನು ರಕ್ಷಿಸುವಂಥ ವಾಕ್ಯ. ಯೇಸು ನನಗಾಗಿ ಸತ್ತನು, ಯೇಸು ನನಗಾಗಿ ಉಣಲ್ಪಟ್ಟನು, ಆತನು 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟನು, ಯೇಸುವೇ ಕರ್ತ, ಯೇಸುವೇ ಒಡೆಯ ಎಂಬುದಾಗಿ ಅರಿಕೆ ಮಾಡೋದ್ರ ಮೂಲಕ, ಆತನ ಮರಣವನ್ನು, ಆತನು ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟನು ಎಂಬುದನ್ನು ನಂಬುವುದರ ಮೂಲಕ ನೀತಿವಂತಿಕೆ, ಆತನ ಕರ್ತ ಎಂಬುದಾಗಿ ಹೇಳುವುದರ ಮೂಲಕವಾಗಿ ರಕ್ಷಣೆ ನಮಗೆ ಸಿಕ್ಕುವಂಥದ್ದಾಗಿದೆ ಪ್ರಿಯರೇ. ಹಾಗಿದ್ರೆ ಇದು ಸಹ, ರಕ್ಷಣೆಯೂ ಸಹ ನಮ್ಮ ಪುಣ್ಯ ಕಾರ್ಯದಿಂದ ಅಲ್ಲ. ನಾನು ಬೈಬಲ್ ಓದೋದ್ರಿಂದ ನಾನು ರಕ್ಷಿಸಲ್ಪಟ್ಬಿಡ್ತೀನಿ, ಇಲ್ಲ. ನಾನು ಉಪವಾಸ ಮಾಡೋದ್ರಿಂದ ನಾನು ರಕ್ಷಿಸಲ್ಪಡ್ತೀನಿ, ಇಲ್ಲ. ನಾನು ದಾನ ಧರ್ಮ ಮಾಡೋದ್ರ ಮೂಲಕ ರಕ್ಷಿಸಲ್ಪಡ್ತೇನೆ, ಇಲ್ಲ. ಒಳ್ಳೆ ಕಾರ್ಯಗಳನ್ನ ಮಾಡೋದ್ರ ಮೂಲಕ, ಇಲ್ಲ. ನಾನು ಸಭೆಗೆ ಬಂದು ಕುಳಿತುಕೊಳ್ತೀನಿ, ಪ್ರತಿ ವಾರ ಅಟೆಂಡೆನ್ಸ್, ಪ್ರತಿ ವಾರ ಮಿಸ್ ಆಗದೆ ನಾನು ಚರ್ಚಿಗೆ ಬರ್ತೀನಿ, ಇಲ್ಲ. ಅಥವಾ ನಾನು ಹೋಗಿ ಸ್ವಾರ್ಥ ಹೇಳ್ತೀನಿ, ಅನೇಕರಿಗೆ ದೇವರ ಸೇವೆ ಮಾಡ್ತೀನಿ, ಇಲ್ಲ. ಆತನನ್ನು ನಂಬದ ಹೊರತು, ಆತನನ್ನು ಒಪ್ಪಿಕೊಳ್ಳದ ಹೊರತು, ಆತನ ಕರ್ತತ್ವದ ಕೆಳಗೆ ಬರದ ಹೊರತು ನಮಗೆ ರಕ್ಷಣೆ ಇಲ್ಲವೇ ಇಲ್ಲ. ಯಾವ ಧರ್ಮ ಕಾರ್ಯಗಳಿಂದಲೂ ಅಲ್ಲ. ಹಾಗಿದ ಮೇಲೆ ಪ್ರಿಯರೇ, ಯಾವ ಅಡ್ಡದಾರಿಯೂ ಇಲ್ಲ, ರಕ್ಷಣೆಗೆ ಯಾವ ಅಡ್ಡದಾರಿಯೂ ಇಲ್ಲ. ಹಾಗೆಯೇ ನಾವು ಎತ್ತಲ್ಪಡಬೇಕಂದ್ರೆ, ನಾವು ಮೇಲಕ್ಕೆತ್ತಲ್ಪಡಬೇಕಂದ್ರೆ ನಾವು ತಗ್ಗಿಸಿಕೊಳ್ಳಲೇಬೇಕು. ಇದು ಪರಲೋಕದ ನಿಯಮ. ಈ ನಿಯಮವನ್ನ ನಾವು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಅಡ್ಡದಾರಿ ಇಲ್ಲವೇ ಇಲ್ಲ. ನಾನು ಮೇಲೆತ್ತಲ್ಪಡಬೇಕಂದ್ರೆ, ಅಥವಾ ನಾವಿರುವ ಜಾಗದಲ್ಲಿ ನೀವು ಸೇವೆ ಮಾಡುವಂಥ ಜಾಗದಲ್ಲಿ, ಒಂದು ಸಭೆಯಲ್ಲಿ ಸೇವೆ ಮಾಡುವವರಾಗಿದ್ದೀರೋ, ಅಥವಾ ನೀವು ಒಂದು ಜಾಗದಲ್ಲಿ ಕೆಲಸ ಮಾಡುವವರಾಗಿದ್ದೀರೋ, ಅಥವಾ ನೀವು ಮತ್ತೊಂದು ಕಡೆ ಕುಟುಂಬದಲ್ಲಿ ಗೃಹಿಣಿ ಆಗಿದ್ದೀರೋ, ಮನೆಯಲ್ಲೇ ಇರುವವರಾಗಿದ್ದೀರೋ, ನೀವು ತಗ್ಗಿಸಿಕೊಳ್ಳದ ಹೊರತು ಕರ್ತನು ನಿಮ್ಮನ್ನ ಮೇಲೆ ತರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಲ್ಲೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. ಅಲ್ಲಿಗೆ ಬರೆಯಲ್ಪಟ್ಟದೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ನಿಮ್ಮನ್ನು ಆತನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗೆ ಇನ್ನೊಂದು ವಚನ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ, ಅಲ್ಲಿ ಕೂಡ ಒಂದು ಸಂಗತಿ ಬರೆಯಲ್ಪಟ್ಟದೆ, ಅದನ್ನು ನಾವು ನೋಡೋಣ. ಯಾಕೋಬ 4ನೇ ಅಧ್ಯಾಯ 6ನೇ ವಚನ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ದೀನರಿಗೆ ಆತನು ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನಂತೆ. ನಮ್ಮನ್ನು ಮೇಲೆತ್ತುವುದಕ್ಕೆ ದೇವರಿಟ್ಟಿರ್ತಕ್ಕಂಥ ಒಂದು ವಿಷಯ ತಗ್ಗಿಸಿಕೊಳ್ಳುವುದೇ. ಇದು ಸಹ ಮೇಲೆ ಬರುವುದಕ್ಕಾಗಿ ಬಯಸುತ್ತಿದೆಯೋ ಸಹೋದರನೇ, ಸಹೋದರಿಯೇ, ಆತ್ಮಿಕವಾಗಿ ಮೇಲೆ ಬರಬೇಕು ಅಂತ ಬಯಸ್ತಿದೆಯೋ, ಅಥವಾ ನೀನಿರುವ ಜಾಗದಲ್ಲಿ ಮೇಲೆ ಬರಬೇಕು, ಒಂದು ಬೆಳವಣಿಗೆ ಕಾಣಬೇಕು, ಒಂದು ಬ್ರೇಕ್ ಥ್ರೂ ಕಾಣಬೇಕು, ಒಂದು ಬಿಡುಗಡೆ ಕಾಣಬೇಕು, ಒಂದು ಆಶೀರ್ವಾದ ಕಾಣಬೇಕಂತ ಆಲೋಚಿಸ್ತಾ ಇದೆಯೋ, ನೀನು ಕರ್ತನ ಹಸ್ತದಲ್ಲಿ ತಗ್ಗಿಸಿಕೊಳ್ಳದ ಹೊರತು, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೊಳ್ಳದ ಹೊರತು ನಿನ್ನನ್ನು ಕರ್ತನು ಯಾವುದೇ ಕಾರಣಕ್ಕೂ ಮೇಲೆ ತರುವುದಕ್ಕೆ ಸಾಧ್ಯವೇ ಇಲ್ಲ. ನೋ ಅದರ್ ವೇ. ಇದು ಸಹ ಅನೇಕರು ತಮ್ಮನ್ನು ಕೆಲವು ಕೆಲಸಗಳನ್ನ ಗಿಟ್ಟಿಸಿಕೊಳ್ಳಲಿಕ್ಕೋಸ್ಕರ, ಸರ್ಕಾರಿ ಕೆಲಸ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರ ಲಂಚ ಕೊಡುವುದನ್ನು ನಾವು ನೋಡ್ತಾ ಇದ್ದೆ. ಇನ್ನು ಕೆಲವು ಕೆಲಸಗಳನ್ನ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತೊಬ್ಬರ ಇನ್ಫ್ಲೂಯೆನ್ಸ್ನ ಅವರು ಬಯಸ್ಕೊಳ್ತಾರೆ, ಮತ್ತೊಬ್ಬರ ಶಿಫಾರಸ್ಸನ್ನು ಅವರು ಬಯಸುವವರಾಗಿದ್ದಾರೆ. ಆದರೆ ನನ್ನ ಕರ್ತನು ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿದ್ದಾಗ ಯಾರ ಶಿಫಾರಸ್ಸು ಇಲ್ಲ, ಯಾರ ಶಿಫಾರಸ್ಸನ್ನು ಬಯಸುವವನಲ್ಲ. ಆತನು ನೇರವಾಗಿ ಜನಗಳ ಹೃದಯದಲ್ಲಿ ಕಾರ್ಯ ಮಾಡುವವನು, ನೇರವಾಗಿ ನಿಮಗೆ
ದಯೆಯನ್ನು ದೊರಕುವಂತೆ ಮಾಡುವ ಕರ್ತನು ಆತನಾಗಿದ್ದಾನೆ. ಯಾರ ಶಿಫಾರಸು ಇಲ್ಲ. ನಿಮ್ಮ ಮೇಲೆ ದೇವರು ದಯೆ ಇಡುವುದಾದರೆ, ನಿಮ್ಮ ಮೇಲೆ ದೇವರು ಕೃಪೆ ಇಡುವುದಾದರೆ, ದಯೆ ಇಡುವುದಾದರೆ ಖಂಡಿತವಾಗಿ ನಿಮ್ಮ ಮೇಲೆ ಕೃಪೆಯನ್ನು ಆತನು ಅನುಗ್ರಹಿಸುವ ಆತನಾಗಿದ್ದಾನೆ. ಆದರೆ ಅದಕ್ಕೆ ನಾವು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಬೇಕೆಂದು ಬಯಸ್ತಾನೆ. ಆ ಕೆಲಸದ ವಿಷಯದಲ್ಲಿ ಅಥವಾ ಆ ಒಂದು ಬಡ್ತಿಯ ವಿಷಯದಲ್ಲಿ, ಪ್ರಮೋಷನ್ನ ವಿಷಯದಲ್ಲಿ ನಾವು ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡವೋ, ನಾವು ಪ್ರಾರ್ಥಿಸಿದೇವೋ, ಇದು ತುಂಬ ಮುಖ್ಯ. ಬೈಬಲ್ನಲ್ಲಿ ಎಸ್ತೇರಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅಲ್ಲಿದ್ದಂತಹ ಕಂಚುಕಿ, ಅಲ್ಲಿದ್ದಂತಹ ಮೊರ್ದೆಕೈ ತಾನು ತಗ್ಗಿಸಿಕೊಂಡನು. ತಾನು ಕಟುವಾಗಿ ನಿಂದಿಸಲ್ಪಟ್ಟಾಗಿಯೂ ಕೂಡ ಆತನು ದೇವರು ಕಾರ್ಯ ಮಾಡುವವರೆಗೂ ಆತನು ಕಾದಿದ್ದನು. ದೇವರು ಏನು ಮಾಡ್ತಾನೋ ಅದಕ್ಕಾಗಿ ಆತ ಕಾಯ್ದಿದ್ದನು. ಆತ ರಾಣಿಗೆ ಎಲ್ಲವನ್ನ ತಿಳಿಸಿದ್ದಾನೆ. ಯಹೂದ್ಯರ ನಾಶನದ ಕುರಿತಾಗಿ ತಿಳಿಸಿದ್ದಾನೆ. ಎಲ್ಲವೂ ಕೂಡ ತಿಳಿಸಲ್ಪಟ್ಟರೂ ಕೂಡ ಆತನು ಕಾಯ್ದಿದ್ದಾನೆ. ಪರಿಸ್ಥಿತಿ ಕೆಟ್ಟು ಹೋಗಿದೆ. ಅಲ್ಲಿ ಕರ್ತನ ಕೆಳಗೆ ತಗ್ಗಿಸಿಕೊಂಡ ಮೊರ್ದೆಕೈನನ್ನ, ಕರ್ತನ ಕೆಳಗೆ ತಗ್ಗಿಸಿಕೊಂಡ ಇಸ್ರಾಯೇಲಿಯರನ್ನ ದೇವರು ಉನ್ನತಿಗೆ ತಂದನು. ಮೊರ್ದೆಕೈಯನ್ನ ಯಾವ ಆಮಾನ್ ಆತನ ಕೊಲ್ಲಬೇಕಂತ ಆಲೋಚಿಸಿದ್ನೋ ಅದೇ ವ್ಯಕ್ತಿಯನ್ನ, ಆತನ ಹಾಕಿದ ಅದೇ ನೇಣುಕಂಬಕ್ಕೆ ಆತನನ್ನು ಹಾಕಿ ಈಗ ಆ ಒಂದು ಆಮಾನನ ಕೆಲಸವನ್ನ ಮೊರ್ದೆಕೈಗೆ ಕೊಡಲ್ಪಡ್ತದೆ. ತಗ್ಗಿಸಿಕೊಳ್ಳುವಾಗ ಅಲ್ಲಿ ಉದ್ಧಾರ, ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲಕ್ಕೆತ್ತುವ ಕರ್ತನಾಗಿದ್ದಾನೆ. ಯೋಸೇಫನು ತನ್ನನ್ನು ತಗ್ಗಿಸಿಕೊಂಡನು. ಚಿಕ್ಕ ವಯಸ್ಸಿನ 17 ವಯಸ್ಸಿನಲ್ಲಿ ಇದ್ದಾಗ ಆತನು ತನ್ನ ಅಣ್ಣಂದಿರ ಕೈಗೆ ಸಿಕ್ಕಿಕೊಂಡು ಅಲ್ಲಿಂದ ಆತನು ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಮಾರಲ್ಪಡ್ತಾನೆ. ನನಗನ್ನಿಸ್ತದೆ 30 ವರ್ಷಕ್ಕಿಂತಲೂ ಹೆಚ್ಚು ಆತನು ಹೋಗ್ತಾ ಇದ್ದಾನೆ. 30 ವರ್ಷಕ್ಕಿಂತಲೂ ಹೆಚ್ಚು ವರ್ಷದವರೆಗೂ ಆತ ಗುಲಾಮತನದಲ್ಲಿದ್ದಾನೆ. ಆಗ ಒಂದು ದಿವಸ ಬಂತು, ನನಗನ್ನಿಸ್ತದೆ ಆಲ್ಮೋಸ್ಟ್ 10ರಿಂದ 15ರಿಂದ 20 ವರ್ಷ ಇದ್ದಿರ್ಬೋದು. ಆತ ತಾಳ್ಮೆಯಿಂದ ಕಾದಿದ್ದ, ತಗ್ಗಿಸಿಕೊಂಡ. ದೇವರಾತನ್ನ ಉನ್ನತಿಗೆ ತಂದರು. ಪ್ರೇರಾಗಿದ್ರೆ ನಾನಿಲ್ಲಿ ಹೇಳಲಿಕ್ಕೆ ಬಯಸುವಂಥ ಒಂದು ವಿಚಾರ ಇಷ್ಟೇ. ನಮ್ಮ ಉನ್ನತಿಗೆ, ನಮ್ಮ ಬಡ್ತಿಗೆ ದೇವರು ಮಾತ್ರವೇ ದಾರಿ. ತಗ್ಗಿಸಿಕೊಳ್ಳುವುದು ಮಾತ್ರವೇ ದಾರಿ. ದೇವರ ವಾಕ್ಯ ಮಾತ್ರವೇ ದಾರಿ. ನೀನು ಎಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿದೆಯೋ, ನೀನು ಅಲ್ಲಿಯೇ ತಗ್ಗಿಸಿಕೊ ಎಂಬುದಾಗಿ ಕರ್ತನು ಹೇಳುವ ಆತನಾಗಿದ್ದಾನೆ. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಆತನ ಈ ಲೋಕದಲ್ಲಿ ತಗ್ಗಿಸಿಕೊಂಡದ್ದರಿಂದಲೇ ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮವನ್ನು ಕರ್ತನು ಆತನಿಗೆ ಒದಗಿಸಿಕೊಟ್ಟಿದ್ದಾನೆ. ಹಾಗಿದ್ರೆ ಪ್ರಿಯರಲ್ಲಿ ನಾವು ನೋಡುವಂತೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗಿದೆ. ಅದು ಮಾತ್ರ ಅಲ್ಲದೆ ನಾವು ಈ ಲೋಕದಲ್ಲಿರುವಾಗ ಆಶೀರ್ವಾದಗಳನ್ನು ಕೂಡ ಅಷ್ಟೇ ನಾವು ಯಾವುದೋ ಒಂದು ಅಡ್ಡದಾರಿಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಕೆಲವು ದಾರಿ ಇದೆ. ಅದು ಕ್ರಿಸ್ತನ ಮೂಲಕವಾಗಿಯೇ. ಕ್ರಿಸ್ತನಲ್ಲಿ ಎಲ್ಲ ಆಶೀರ್ವಾದಗಳು ಈಗಾಗಲೇ ಕೊಡಲ್ಪಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕಂತ ಹೇಳಿದ್ರೆ ನಾವು ಆತನಲ್ಲಿ ನೆಲೆಯಾಗಿರಬೇಕು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲ್ಪಡಬೇಕಂದ್ರೆ ಆತನ ವಾಕ್ಯದಲ್ಲಿ ನೆಲೆಯಾಗಿರಬೇಕು. ಇದನ್ನೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಆಗ ಅದು ನಿಮಗೆ ದೊರೆಯುವುದು ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಹಾಗಿದ ಮೇಲೆ ಈಗ ನಾವು ಯಾವ ಅಡ್ಡದಾರಿಯನ್ನು ನೋಡಬಾರ್ದು. ನಮಗಿರುವ ದಾರಿ ಕ್ರಿಸ್ತನೇ, ನಮಗಿರುವ ದಾರಿ ವಾಕ್ಯವೇ, ನಮಗಿರ್ತಕ್ಕಂಥ ದಾರಿ ತಗ್ಗಿಸಿಕೊಳ್ಳುವಂಥದ್ದೇ, ನಮಗಿರ್ತಕ್ಕಂಥ ದಾರಿ ಆತನೇ, ಆತನ ಆತ್ಮವೇ. ಹಾಗಿದ್ಮೇಲೆ ಈ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಪ್ರಾರ್ಥಿಸಬೇಕಾಗಿದೆ. ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕಾಗಿದೆ. ಯಾವ ಅಡ್ಡದಾರಿಗಳನ್ನು, ಲೋಕ ನೋಡುವಂತೆ ಅಡ್ಡದಾರಿಗಳನ್ನ ನಾವು ನೋಡದೆ, ಶತ್ರು ನಮ್ಮ ಜೀವಿತದಲ್ಲಿ ಕೆಲವು ಅಡ್ಡದಾರಿಗಳನ್ನ ಆತ ತೋರಿಸ್ತಾನೆ. ಶತ್ರು ನಮ್ಮ ಜೀವಿತದಲ್ಲಿ ಕೆಲವು ತಪ್ಪಾದ ಮಾರ್ಗಗಳನ್ನ ಆತ ತೋರಿಸ್ತಾನೆ. ಈ ರೀತಿಯಲ್ಲಿ ನಾವು ಆಶೀರ್ವಾದ ಹೊಂದ್ಬಿಡ್ಬೋದಲ್ಲ, ಈ ರೀತಿ ಮಾಡಿದ್ರೆ ಈಗ ಆಗ್ಬಿಡುತ್ತದಲ್ಲ ಎಂಬುದಾಗಿ ತಪ್ಪಾಗಿ ಆಲೋಚಿಸುವಂತೆ ಮಾಡ್ತಾರೆ. ಯಾಕೋಬ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ನಾನು ಬೇರೆ ಪಟ್ಟಣಕ್ಕೆ ಹೋಗಿ ಈ ರೀತಿಯಲ್ಲಿ ಈ ವ್ಯವಹಾರನ ಮಾಡಿ ನಾನು ಆಶೀರ್ವಾದ ಹೊಂದ್ಕೊಳ್ತೀನಿ, ನಾನು ಸಮೃದ್ಧಿ ಹೊಂದ್ಕೊಳ್ತೀನಿ ಅಂತ ಹೇಳಿ ಚಿಂತಿಸುವವರೇ, ನೀವು ಹುಲ್ಲಿನ ಹೂವಿನಂತೆ ಅಥವಾ ನೀರಿನ ಮೇಲಿರ್ತಕ್ಕಂಥ ಗುಳ್ಳೆಯಂತೆ. ಸೊ ನಿಮ್ಮ ಜೀವಿತ ಕ್ಷಣಿಕ ಅಷ್ಟೇ. ಯಾವುದ್ರ ಬಗ್ಗೆ ಯೋಚಿಸ್ತಿದ್ದೀರಿ? ದೇವರ ಚಿತ್ತವಾದ್ರೆ ನಾನು ಅಲ್ಲಿ ಹೋಗಿ ವ್ಯವಹಾರ ಮಾಡ್ತೀನಿ, ದೇವರ ಚಿತ್ತವಾದ್ರೆ ಅದನ್ನು ಮಾಡ್ತೀನಿ ಎಂಬುದಾಗಿ ನಾವು ಯೋಚಿಸಬೇಕೆ ಹೊರತು ನಮ್ಮದೇ ಆದ ಕೆಲವು ಅಡ್ಡದಾರಿಗಳನ್ನ, ತಪ್ಪಾದ ದಾರಿಗಳನ್ನ ನಾವು ಹಿಡಿಯಲೇಬಾರದು. ನೋ, ಇಲ್ಲವೇ ಇಲ್ಲ. ಯೇಸು ಸ್ವಾಮಿಗೆ ಪೇತ್ರನು ಹೇಳ್ತಾನೆ, ಸ್ವಾಮಿ ನೀನು ಎಂದಿಗೂ ಯಾವುದೇ ಕಾರಣಕ್ಕೂ ಸಾಯಬಾರ್ದು, ಶಿಲುಬೆ ಮರಣ ನಿನಗೆ ಆಗಲೇಬಾರ್ದು, ನಿನಗಂತೂ ಈ ಥರ ಆಗಬಾರ್ದು ಎಂಬುದಾಗಿ ಪೇತ್ರ ಹೇಳ್ತಾನೆ. ಆದರೆ ಯೇಸು ಸ್ವಾಮಿ ಪೇತ್ರನಿಗೆ ನೇರವಾಗಿ ಹೇಳ್ತಾರೆ, ಇಲ್ಲ ಪೇತ್ರ, ನಿನ್ನ ಮಾತು ಇದು ಮನುಷ್ಯರ ಆಲೋಚನೆ ಹೊರತು ಇದು ದೇವರದಲ್ಲ.
ತಕ್ಷಣ ಯೇಸುಸ್ವಾಮಿ ಪೇತ್ರನಿಗೆ ನೋಡಿ ಗದರಿಸ್ತಾರೆ, ಸೈತಾನೇ ನನ್ನ ಬಿಟ್ಟು ತೊಲಗಿ ಹೋಗು ಎಂಬುದಾಗಿ. ಹಾಗಿದ್ರೆ ಪ್ರೇರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕೂಡ ಶಿಲುಬೆ ಇದ್ದೇ ಇದೆ. ನಾವು ಶಿಲುಬೆ ಹೊತ್ತುಕೊಳ್ಳಲೇಬೇಕು. ನಾವು ನಮ್ಮನ್ನ ತ್ಯಜಿಸಿಕೊಳ್ಳಲೇಬೇಕು. ನಾವು ಕ್ರಿಸ್ತನನ್ನ ಆತುಕೊಳ್ಳಲೇಬೇಕು. ನಾವು ಕ್ರಿಸ್ತನನ್ನ ಪಾಲಿಸಿ ನಡೆಯಲೇಬೇಕು. 1ನೇ ಪೇತ್ರದಲ್ಲಿ ನಾವು ನೋಡ್ತೀವಿ, 1ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಆತನ ಹೆಜ್ಜೆ ಜಾಡನ್ನು ಹಿಡಿದು ನಡೆಯಬೇಕು. ಆತನ ಹೆಜ್ಜೆ ಜಾಡೇನು? ಆತನು ಪಟ್ಟಂತ ಬಾಧೆ. ನಾವು ಕೂಡ ಇದು ಹಾದು ಹೋಗಲೇಬೇಕಾಗಿದೆ. ಯಾವ ಅಡ್ಡದಾರಿಯೂ ಇಲ್ಲ. ನಾವು ಸೇವೆ ಮಾಡ್ಬೇಕಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವು ಆತನಿಗಾಗಿ ಯಶಸ್ಸಾದ ಜೀವಿತವನ್ನು ಜೀವಿಸ್ಬೇಕಂತ ಹೇಳಿದ್ರೆ ನಾವು ಇದೆಲ್ಲವನ್ನು ಹಾದು ಹೋಗಲೇಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಮಗೆ ಹಿಂಸೆ ಬರಲಿ, ಹೋರಾಟ ಬರಲಿ, ಕಷ್ಟ ಬರಲಿ ಎಂಬುದಾಗಿ ಹೇಳ್ತಾ ಇಲ್ಲ. ಬದಲಾಗಿ ಅದು ಬಂದಾಗ್ಯೂ ಕೂಡ ನಾವು ಅದರ ಮಧ್ಯದಲ್ಲಿಯೂ ನಾವು ಕರ್ತನನ್ನೇ ನೋಡುವಂಥದ್ದು, ಕರ್ತನನ್ನೇ ದೃಷ್ಟಿಸುವಂಥದ್ದು. ಯಾವ ಮನುಷ್ಯನನ್ನೂ ಅಲ್ಲ, ಯಾವ ಅಧಿಕಾರವನ್ನು ಅಲ್ಲ, ಯಾವ ಹಕ್ಕುಗಳನ್ನೂ ಅಲ್ಲ. ಹಾಗಿದ್ರೆ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕರ್ತನೇ ನಮಗೆ ದಾರಿಯಾಗಿದ್ದಾನೆ. ಕರ್ತನೇ, ಹೌದು ಸ್ವಾಮಿ, ನಮ್ಮ ಆತ್ಮೀಕ ಬೆಳವಣಿಗೆಗೆ ಯಾವ ಅಡ್ಡದಾರಿಯೂ ಇಲ್ಲಪ್ಪ. ಸ್ವಾಮಿ, ನಿನ್ನ ವಾಕ್ಯಗಳೇ ನೀನೇ ನಮಗೆ ದಾರಿಯಾಗಿದ್ದಿ. ನಾನೇ ಮಾರ್ಗ ಎಂಬುದಾಗಿ ಹೇಳಿದಿ ಸ್ವಾಮಿ. ತಂದೆಯ ಬಳಿಗೆ ನೀನೇ ಮಾರ್ಗ ಕರ್ತನೆ. ನಾವು ತಗ್ಗಿಸಿಕೊಳ್ಳದ ಹೊರತು ನಮ್ಮನ್ನು ನಿನ್ನ ಮೇಲೆತ್ತುವುದೇ ಸಾಧ್ಯ ಇಲ್ಲಪ್ಪ. ನಿನ್ನ ಮೇಲೆತ್ತುವುದಿಲ್ಲ. ಕರ್ತನೆ, ನಿನಗೆ ಸ್ತೋತ್ರ. ಹೌದಪ್ಪ, ನಾವು ಆಶೀರ್ವಾದ ಹೊಂದಬೇಕಂದ್ರೆ, ನಾವು ರಕ್ಷಣೆ ಹೊಂದಬೇಕಂದ್ರೆ, ನಾವು ಬಿಡುಗಡೆ ಹೊಂದಬೇಕಂದ್ರೆ ಅದೆಲ್ಲದಕ್ಕೂ ನಿನ್ನ ವಾಕ್ಯಗಳೇ, ನೀನು ಹೇಳುವ ಮಾತುಗಳೇ ಮಾರ್ಗ ಸ್ವಾಮಿ. ನಿನ್ನ ಮಾತುಗಳೇ, ನೀನು ಹೇಳುವ ಆಲೋಚನೆಗಳೇ ಸ್ವಾಮಿ. ನಮ್ಮ ಬಲ ಅಲ್ಲ, ಸಾಮರ್ಥ್ಯ ಅಲ್ಲ, ನಮ್ಮ ಬುದ್ಧಿ ಅಲ್ಲ, ನಮ್ಮ ತಿಳುವಳಿಕೆ ಅಲ್ಲ, ಯಾವುದೂ ಅಲ್ಲಪ್ಪ. ಕರ್ತನೆ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ ಅಪ್ಪ. ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ವಾಕ್ಯ ಭಾಗದ ಮೂಲಕ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್.